ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಎಸ್ ಜಾನಕಿ ಅವರ ನಿಧನ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಪಾರ್ಥಿವ ಶರೀರವನ್ನ ಎಲ್ಲಿ ಇರಿಸಲಾಗುತ್ತೆ, ಸಿದ್ಧತೆ, ಭದ್ರತೆ, ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನದ ತನಕ ಕೂಡ ಸಾಯಂಕಾಲದ ಹೊತ್ತಿಗೆ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸೊ ಈಗೇನು ನೋಡ್ತಾ ಇದ್ದೀರಲ್ಲ ಒಂದು ದೃಶ್ಯದಲ್ಲಿ ಮೈಸೂರಿನ ಎಸ್ ಜಾನಕಿ ಅವರು ನೆಲೆಗೊಂಡಂತಹ ನಿವಾಸ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಜನ ಅವರ ಆಪ್ತರು, ಕುಟುಂಬಸ್ಥರು ಮತ್ತು ಗಣ್ಯಾತಿ ಗಣ್ಯರೆಲ್ಲ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಂಡಿರುವಂತಹ ದೃಶ್ಯ. ಈಗ ನೇರವಾಗಿ ಅಲ್ಲಿಂದ ಮೈಸೂರಿನ ಮಹಾರಾಜ ಕಾಲೇಜಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಸೊ ಅಲ್ಲಿ ಸಿದ್ಧತೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಅವರ ಸಾಕು ಮಗ ನವೀನ್ ಎಸ್ ಜಾನಕಿ ಅವರನ್ನು ನೋಡ್ಕೊಳ್ತಾ ಇದ್ರು. ಈಗ ಅವರದೇ ಫಾರ್ಮ್ ಹೌಸಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕು ಅನ್ನೋದು ಕೂಡ ಎಸ್ ಜಾನಕಿ ಅವರ ಕೊನೆಯ ಇಚ್ಛೆ ಆಗಿತ್ತಂತೆ. ಹಾಗಾಗಿ ಅವರ ಇಚ್ಛೆಯಂತೆ ಅಂತಿಮ ಸಂಸ್ಕಾರ ಮತ್ತು ಎಲ್ಲಿ ಆಗಬೇಕು ಅನ್ನೋದನ್ನ ಕೂಡ ಅವರೇ ಹೇಳಿಬಿಟ್ಟಿದ್ರು. ಹಾಗಾಗಿ ಅವರ ಇಚ್ಛೆಯಂತೆ ಅದನ್ನ ನೆರವೇರಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಸಂದರ್ಶನ ಇರ್ಬೋದು, ಯಾರಾದ್ರೂ ಅವ್ರನ್ನ ಭೇಟಿ ಮಾಡೋಕೆ ಬಂದಾಗ ಇಲ್ಲಿ ಕೂತು ಅವ್ರನ್ನ ಮಾತಾಡಿಸಿ ತುಂಬಾ ಚೆನ್ನಾಗಿ ಉಪಚಾರ ಮಾಡ್ತಿದ್ರು ಅನ್ನುವಂಥದ್ದನ್ನ ಅವರ ಮನೆಯವರು ಹೇಳಿರುವಂತದ್ದು. ಒಂದಷ್ಟು ಫೋಟೋಗಳನ್ನ ಸಹ ನಾವಿಲ್ಲಿ ನೋಡಬಹುದು. ಜೊತೆಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅಂತ ಎಸ್ ಜಾನಕಿ ಅವರಿಗೆ. ಹಾಗಾಗಿ ಕೃಷ್ಣ ಅವರ ಒಂದು ವಿಗ್ರಹಗಳೇ ಇಲ್ಲಿ ಅವರ ಮನೆಯಲ್ಲಿ ಇರುವಂತದ್ದು. ಅದರಲ್ಲೂ ಸಹ ಇಲ್ಲಿ ಇಟ್ಟಿರುವಂತದ್ದು ಡೆಕೋರೇಟ್ ಮಾಡಿರುವಂತದ್ದು ನಾವು ನೋಡಬಹುದು. ಪುಸ್ತಕಗಳಂದ್ರೆ ತುಂಬಾ ಇಷ್ಟ ಅವರಿಗೆ. ಯಾವಾಗ್ಲೂ ಪುಸ್ತಕಗಳನ್ನ ಓದ್ತಿದ್ರಂತೆ. ಇಲ್ಲಿರುವಂತಹ ಒಂದಷ್ಟು ಪುಸ್ತಕಗಳಿರಬಹುದು. ಜೊತೆಗೆ ಇಲ್ಲಿ ನೋಡಬಹುದು ಕೂಲಿ ಅನ್ನುವಂಥದ್ದು, ಡಿ.ಎ. ಶಂಕರ್ ಅವರು ಬರೆದಿರುವಂತದ್ದು ಕೂಲಿ ಅನ್ನುವಂತಹ ಪುಸ್ತಕ ಇಲ್ಲಿ ನಾವು ನೋಡಿದೀವಿ. ಹೀಗೆ ಹಲವಾರು ಪುಸ್ತಕಗಳು ಇಲ್ಲಿ ಎಸ್ ಜಾನಕಿ ಅವರು ಇಟ್ಟಿದ್ರು. ಏನಾದ್ರೂ ಬೇಜಾರಾದಾಗ ಬಂದು ಕೂತ್ಕೊಂಡು ಇಲ್ಲಿ ಸುಮ್ಮನೆ ಓದೋವಂಥದ್ದು, ಈ ರೀತಿ ಸಮಯವನ್ನ ಅವರು ಕಳೀತಿದ್ರಂತೆ. ಹಾಗೆ ಇನ್ನಷ್ಟು ನಾವು ಇಲ್ಲಿ ಪ್ರಶಸ್ತಿಗಳು ಸಹ ಇಲ್ಲಿ ನಾವು ನೋಡಬಹುದು. ಶ್ರೀಕೃಷ್ಣ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅನ್ನುವಂಥದ್ದನ್ನ ಅವರ ಅಭಿಮಾನಿಗಳು ಇಲ್ಲಿ ಹೇಳಿದ್ರು. ನಾವ್ ಯಾವತ್ತಿಗೂ ಗೊತ್ತಿರಲಿಲ್ಲ, ಇಲ್ಲಿ ಅಕ್ಕಪಕ್ಕ ನಿವಾಸದಲ್ಲಿ ಇರ್ತಿದ್ವಿ, ಇದೇ ಇವ್ರ ಮನೆ ಅನ್ನುವಂಥದ್ದು ನಮಗ್ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಜೊತೆಗೆ ಅವರಿಗೆ ಶ್ವಾನಗಳಂದ್ರೂ ಸಹ ಸಾಕಷ್ಟು ಪ್ರೀತಿ. ಅವ್ರ ಮನೆಯಲ್ಲೂ ಸಹ ಒಂದು ಶ್ವಾನ ಇದೆ, ಅದನ್ನು ಸಹ ತುಂಬಾ ಪ್ರೀತಿಯಿಂದ ಅವರು ನೋಡ್ಕೊಳ್ತಿದ್ರಂತೆ. ಸೊ ಇಲ್ಲಿ ಗಾನ ಕೋಗಿಲ ಎಸ್ ಜಾನಕಿ ಅನ್ನುವಂತಹ ಅವಾರ್ಡ್ ನೀವು ನೋಡಬಹುದು. 2025 ಅವಾರ್ಡ್ಸ್ ಅಂತ ಪ್ರೆಸೆಂಟೆಡ್ ಡಾಕ್ಟರ್ ಅನುರಾಧ ದೇವಿ ಅನ್ನುವಂಥದ್ದು ಇದೆ. 2025ರಲ್ಲಿ ಅವರಿಗೆ ಸಿಕ್ಕಂತಹ ಈ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅವಾರ್ಡ್ ಇಲ್ಲಿ ನಾವು ನೋಡಿರ್ತೀವಿ. ಜೊತೆಗೆ ತಮಿಳುನಾಡು ಇಂದ ಇರಬಹುದು ಸಾಕಷ್ಟು ಪ್ರಶಸ್ತಿಗಳನ್ನ ಇವರು ಬಾಚಿಕೊಂಡಿದ್ದಾರೆ. ಲಿಮಿಟೇಷನ್ಸ್ ಅನ್ನುವಂಥದ್ದು ಇಲ್ಲ ಎಸ್ ಜಾನಕಿ ಅವರ ಒಂದು ಸಾಧನೆಗೆ. ಅನ್ಲಿಮಿಟೆಡ್ ಪ್ರಶಸ್ತಿಗಳು ಅವರ ಒಂದು ಮುಡಿಗೆ ಏರಿಸಿಕೊಂಡಿರುವಂತದ್ದು. ಇನ್ನಷ್ಟು ಒಳಗಡೆ ಹೋಗ್ತಾ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅವರ ಮನೆಯ ದೃಶ್ಯ ಒಂದು ಕಾಣಿಸುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಹೀಗೆ ಒಳಗೆ ಬರ್ತಾ ನಾವು ನೋಡಬಹುದು. ಇದು ಹಾಲ್ ಅಂತ ಹೇಳ್ಬೋದು. ಈ ಹಾಲ್ ಅಲ್ಲಿ ಇಲ್ಲಿ ಒಂದು ಫೋಟೋ ಕೂಡ ಎಸ್ ಜಾನಕಿ ಅವ್ರದ್ದು ಇರುವಂತದ್ದು. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿರುವಂತಹ ಒಂದು ಫೋಟೋವನ್ನ ವಾಲ್ ಪೇಪರ್ ಮೇಲೆ ಇಲ್ಲಿ ಹಾಕ್ಸಿರುವಂತದ್ದು. ಜೊತೆಗೆ ಇಲ್ಲಿ ಯಾರಾದ್ರೂ ಬಂದು ಗೆಸ್ಟ್ಗಳು ಕೂತು ಮಾತಾಡುವಂಥದ್ದು, ಕುಟುಂಬಸ್ಥರು ತಮ್ಮ ದಿನನಿತ್ಯದ ಕೆಲಸಗಳನ್ನ ಇಲ್ಲಿ ಮಾಡ್ಕೊಳ್ಳುವಂಥದ್ದು. ಮುಖ್ಯವಾಗಿ ಹೀಗೆ ನಾವು ಸ್ಟ್ರೈಟ್ ಹೀಗೆ ಬರ್ತಾ ಹೋದ್ರೆ ಇಲ್ಲಿ ಒಂದು ದೇವಸ್ಥಾನದ ತರಾನೇ ರೂಪಿಸಿರುವಂತಹದ್ದು. ಅವರ ಮನೆಯ ಒಂದು ದೇವಾಲಯ ತರ ನಾವು ನೋಡಬಹುದು. ದೇವರು ಪ್ರತಿನಿತ್ಯ ಅವರು ಪೂಜೆ ಮಾಡ್ತಿದ್ರಂತೆ. ಶ್ರೀಕೃಷ್ಣ ಇಷ್ಟ ಅಂತ ನಾನು ಹೇಳಿದೆ, ಅದೇ ರೀತಿಯಾಗಿ ಶ್ರೀಕೃಷ್ಣ ವಿಗ್ರಹನೇ ಇಲ್ಲಿ ತುಂಬಾ ನಿಮಗೆ ಕಾಣಿಸ್ತಾ ಇರುವಂತದ್ದು. ಇದು ಹೀಗೆ ಸ್ಟ್ರೈಟ್ ಬಂದ್ರೆ ಎಸ್ ಜಾನಕಿ ಅವರ ಕೋಣೆ ಇದು. ಅಂದ್ರೆ ಇಲ್ಲೇ ಅವರು ವಾಸವಾಗಿದ್ರು. ಸೊ ಇದೇ ರೂಮಲ್ಲಿ ಎಸ್ ಜಾನಕಿ ಅವರು ಕೊನೆಯ ಕ್ಷಣಗಳನ್ನ ಅವರು ಕಳೆದಿರುವಂತದ್ದು. ಜೊತೆಗೆ ಇಲ್ಲಿ ನೋಡ್ತಿರುವಂತಹ ಶ್ವಾನ ಇರಬಹುದು, ಅವರು ತುಂಬಾ ಪ್ರೀತಿಯ ಪೆಟ್ ಡಾಗ್ ಅಂತ ಹೇಳಬಹುದು. ತುಂಬಾ ಇಷ್ಟಪಟ್ಟು ಇದನ್ನ ನೋಡ್ಕೊಳ್ತಿದ್ರಂತೆ. ಪ್ರತಿನಿತ್ಯ ಇದ್ರ ಜೊತೆ ಆಟ ಆಡ್ತಿದ್ರು, ಮಾತಾಡ್ತಿದ್ರು, ಹಾಡುಗಳನ್ನ ಕೇಳ್ತಿದ್ರು. ಜೊತೆಗೆ ಹಾಡೋದನ್ನ ನಾನು ನಿಲ್ಸಿದ್ದೀನಿ ಅನ್ನೋಂಥದ್ದು ಎಸ್ ಜಾನಕಿ ಅವರು ಹೇಳಿದ್ರು ಸಹ. ಯಾರಾದ್ರೂ ಅಭಿಮಾನಿಗಳು ಮನೆಗೆ ಬಂದಾಗ ನೀವ್ ಹಾಡಿ ನಾನ್ ಕೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ತಿದ್ರಂತೆ. ಸೊ ನೋಡಬಹುದು ವಿಜುವಲ್ಸ್ ಯಾವ ರೀತಿಯಾಗಿ ಎಸ್ ಜಾನಕಿ ಅವರ ಒಂದು ರೂಮ್ ಇತ್ತು. ಇದೇ ರೂಮಲ್ಲಿ ಅವರ ಕೊನೆ ದಿನಗಳನ್ನ ಅವರು ಕಳೆದಿರುವಂತದ್ದು. ತುಂಬಾ ಸರಳವಾಗಿ ಜೀವಿಸಿದಂತಹ ವ್ಯಕ್ತಿ ಅವರು.
ಸೊ ಹೀಗೆ ಮೇಲೆ ಹೋಗ್ತಾ ಡುಪ್ಲೆಕ್ಸ್ ಮನೆ ಜೊತೆಗೆ ಈ ಒಂದಷ್ಟು ರೂಮ್ಗಳು ಇರಬಹುದು, ಹಾಲ್ ಜೊತೆಗೆ ಬಾಲ್ಕನಿ, ಇದೇ ರೀತಿಯಾಗಿ ಸರಳವಾಗಿ ಇವರು ಜೀವಿಸಿದಂತಹ ವ್ಯಕ್ತಿ. ಅದಕ್ಕೆ ನಾವು ಮೆಟ್ಲ ಮೇಲೆ ಹೋಗ್ತಾ ಇದ್ದೀವಿ. ಯಾವ ರೀತಿ ಎಸ್ ಜಾನಕಿ ಅವರ ಒಂದು ಸಿಂಪಲ್ ಆಗಿ ಕಟ್ಸಿದ್ದಾರೆ ಈ ಒಂದು ಮನೆ ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿಯ ಸಹ ಒಂದು ಸಿಂಪಲ್, ತುಂಬಾ ಸರಳವಾಗಿ ಜೀವಿಸಿದಂತಹ ವ್ಯಕ್ತಿ, ಹೀಗಾಗಿ ಕಾಣಿಸುವಂತಹ ಒಂದು ವಿಜುವಲ್ ಇಲ್ಲಿ. ಎಸ್ ಜಾನಕಿ ಅವರು ನಿಧನರಾಗಿದ್ದಾರೆ ಅನ್ನುವಂಥದ್ದನ್ನ ಕೇಳಿ ಇಡೀ ಕನ್ನಡ ಚಿತ್ರರಂಗ ಇರಬಹುದು, ಜೊತೆಗೆ ತಮಿಳು, ತೆಲುಗು ಚಿತ್ರರಂಗದವರು ಸಹ ಈಗ ಕಂಪನಿಯನ್ನ ಮಿಡಿದಿರುವಂತದ್ದು. ಸದ್ಯಕ್ಕೆ ಇಲ್ಲೂ ಒಂದು ಕೋಣೆ ಇರುವಂತದ್ದು. ಆದರೆ ಎಸ್ ಜಾನಕಿ ಅವರು ಇಲ್ಲಿ ವಾಸ ಮಾಡ್ತಿರಲ್ಲ, ಇದು ಅವರ ಕುಟುಂಬಸ್ಥರು ವಾಸ ಮಾಡ್ತಿದ್ದಂತಹ ಒಂದು ಕೋಣೆ ಆಗಿದೆ. ಇನ್ನು ಈ ಕಡೆ ಹೋದರೆ ಟೆರೆಸ್ ಅಂತಾನೆ ಹೇಳ್ಬೋದು, ಅದು ಟೆರೆಸ್ ಲಾಕ್ ಆಗಿರುವಂತದ್ದು. ಸದ್ಯಕ್ಕೆ ಇಷ್ಟು ಒಂದು ಸಿಂಪಲ್ ಹೋಮ್ ಅಲ್ಲಿ ಎಸ್ ಜಾನಕಿ ಅವರು ಇದ್ದಾರೆ ಅಂದ್ರೆ ಅಷ್ಟೆಲ್ಲ ಹಾಡುಗಳನ್ನ ಹಾಡಿದ್ರು, 48,000 ಹಾಡುಗಳನ್ನ ಹಾಡಿದ್ರು, 20 ಭಾಷೆಯಲ್ಲಿ ಹಾಡಿದ್ರು. ಆದ್ರೂ ಸಹ ಇಷ್ಟು ಸಿಂಪಲ್ ಆಗಿ ಇರೋಕ್ ಸಾಧ್ಯನಾ ಅನ್ನುವಂಥದ್ದನ್ನ ಅಕ್ಕಪಕ್ಕ ನೆರೆ ಮನೆಯವರು ಕೇಳ್ತಿರುವಂತದ್ದು. ಸೊ ನೋಡಿದ್ರಲ್ಲ, ಇಷ್ಟು ಕಂಪ್ಲೀಟ್ ಆಗಿ ಎಸ್ ಜಾನಕಿ ಅವರು ಎಷ್ಟು ಸರಳ ವ್ಯಕ್ತಿತ್ವ, ಎಷ್ಟು ಸಿಂಪಲ್ ಆಗಿ ಮನೆ ಕಟ್ಟಿಸಿ ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡಿ, ಆಂಧ್ರದಲ್ಲಿದ್ರು ಸಹ, ತೆಲುಗಿನವರು ಆದ್ರೂ ಸಹ ಸರಳ ಸಲಿತವಾಗಿ ಕನ್ನಡವನ್ನ ಮಾತನಾಡ್ತಿದ್ದಂತಹ ಗಾನ ಕೋಗಿಲೆ, ನಾದ ದೇವತೆ ಎಸ್ ಜಾನಕಿ ಅವರ ನಿವಾಸದ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ನೋಡ್ತಿದ್ದೀರಾ. ಕ್ಯಾಮರಾ ಪರ್ಸನ್ ಅದ್ರ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.